ನಮಸ್ಕಾರ HTV ಕನ್ನಡ ನ್ಯೂಸ್ ನಾನು ಹರ್ಷಿತಾ ಹಾಸನ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಸತ್ತು ಹೋಗಿದ್ದು ಮುಖ್ಯಮಂತ್ರಿ ಕಾನೂನು ಸುವ್ಯವಸ್ಥೆ ಮತ್ತು ಬರ ನಿರ್ವಹಣೆಗೆ ಮೊದಲು ಆದ್ಯತೆಯನ್ನ ನೀಡಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ ಬಿಡದಿ ರೈತರ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಆದರೆ ಪೂರ್ವ ನಿಗದಿತ ಕಾರ್ಯಕ್ರಮದ ಕಾರಣದಿಂದ ಪ್ರತಿಭಟನಾ ಸ್ಥಳಕ್ಕೆ ತೆರಳಲು ಸಾಧ್ಯವಾಗಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಬಿಡದಿ ಯೋಜನೆ ವಿಚಾರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಷ್ಠೆಯ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಆರೋಪಿಸಿರುವ ಬೊಮ್ಮಾಯಿ ರೈತರ ಹಿತಾಸಕ್ತಿಗೆ ಆದ್ಯತೆಯನ್ನ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಶಾಲಾ ಕಾಲೇಜಿಂದ ಹಿಡಿದು ಜೈಲುವರೆಗೂ ಡ್ರಗ್ಸ್ ಮಾರಾಟ ಚಾಲ ಇದೆ ಮಹಾರಾಷ್ಟ್ರದಿಂದ ಬೇರೆ ಬೇರೆ ರಾಜ್ಯಗಳಿಂದ ಪೊಲೀಸರು ಬಂದು ಇಲ್ಲಿ ಡ್ರಗ್ಸು ಮಾರಾಟ ಮಾಡೋ ಜಾಲವನ್ನು ಪತ್ತೆಹಚ್ತಾರೆ ಸ್ಥಳೀಯ ಪೊಲೀಸರಿಗೆ ಸಾಧ್ಯ ಆಗಿದೆ ಮೊನ್ನೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಡ್ರಗ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಆಗಿದ್ದಾವೆ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ರಾಜ್ಯದ ಮುಖ್ಯಮಂತ್ರಿ ಅದನ್ನು ಮಾತಾಡುವಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಡ್ರಗ್ ಆಗಿದೆ ಅಂತಂದರೆ ಈ ಸರ್ಕಾರ ಡ್ರಗ್ ನಿಯಂತ್ರಣ ಮಾಡಲು ಸಾಧ್ಯ ಆಗಿಲ್ಲ ಮತ್ತು ಕೆಳಮಟ್ಟದಲ್ಲಿ ಪೊಲೀಸ್ ಇಲಾಖೆ ಒಂದು ರೀತಿಯಲ್ಲಿ ಡ್ರಗ್ ಪೆಡ್ಲರ್ಸು ಡ್ರಗ್ ಸಪ್ಲೈಯರ್ಸು ಎಲ್ಲ ಗೊತ್ತಿದ್ರು ಸುಮ್ಮನೆ ಕುಂತಿರೋದು ನೋಡಿದ್ರೆ ಅವರು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥ ಭಾಳ ಸ್ಪಷ್ಟವಾದಂಥ ನಿದರ್ಶನಗಳಿದ್ದಾವೆ ಇದರಿಂದ ಏನಾಗಿದೆ ಅಂದರೆ ಕಾನೂನು ಸುವ್ಯವಸ್ಥೆ ಕೆಡ್ತಾ ಇದೆ. ಬಿಡದಿ ಹೋರಾಟಕ್ಕೆ ನೀವು ಹೋಗಿಲ್ಲ? ಇಲ್ಲ, ಬಿಡದಿ ಹೋರಾಟಕ್ಕೆ ಎಲ್ಲರೂ ಹೋಗಿದ್ದಾರೆ. ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಪೂರ್ವ ನಿಯೋಜಿತ ಕಾರ್ಯಕ್ರಮ ಆಯಿತು. ಇದು KLE ಸೊಸೈಟಿ ಭಾಳ ಉತ್ತಮವಾದಂಥ ಕೆಲಸ ಹಾಕ್ಕೊಂಡಿದ್ದಾರೆ. ಸುಮಾರು 8,000 ಜನರಿಗೆ ಟ್ರೀಟ್ಮೆಂಟ್ ಕೊಡುವಂಥ ದೊಡ್ಡ ಕ್ಯಾಂಪ್ ಇದೆ. ಅದಕ್ಕಾಗಿ ನಾನು ಬಂದಿದ್ದೀನಿ. ನಮ್ಮ ವಿಚಾರಗಳೆಲ್ಲ ಹೇಳಿದ್ದೇವೆ ಈಗಾಗಲೇ, ಅಲ್ಲಿ ಏನು ಹೇಳಬೇಕೆಲ್ಲ ಹೇಳಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಆ ರೈತರ ಜೊತೆಗೆ ನಾವಿದ್ದೇವೆ. ಸರ್, ನೀವು ಬರ್ತಾರಂತ ಹೇಳಿದ್ರು ಸರ್ ನೀನು ವಿಜಯೇಂದ್ರ ಅವರು. ಸೊ ನಮ್ಮ ಅಂಚುಕ್ ಅವರು 19 ದಿವಸದಿಂದ ಧರಣಿ ಮಾಡ್ತಾಯಿದ್ದಾರೆ, ಅಲ್ಲಿ ಕೇಂದ್ರದವ್ರು ಯಾರೂ ಸ್ಪಂದಿಸ್ತಾ ಇಲ್ಲ. ಇಲ್ಲ, ಈಗಾಗಲೇ ಕೇಂದ್ರದಿಂದ ಮತ್ತು ದಿಲ್ಲಿ ಸರ್ಕಾರ ಅವರ ಆರೋಗ್ಯ ವಿಚಾರಣೆಯನ್ನು ಮಾಡ್ತಾ ಇದೆ ಮತ್ತು ನಿರಂತರವಾಗಿ ಅದರ ಮೇಲೆ ನಿಗಾನು ಕೂಡ ಇಟ್ಟಿದೆ. ಆದಷ್ಟು ಬೇಗನೆ ಅವರು ಉಪವಾಸ ಬಿಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆ ಕೂಡ ಇದೆ. ಸರ್, ಬಿಡದಿ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರು ಏನು ಪ್ರತಿಷ್ಠೆ ಆಗಿ ಮಾಡ್ತಿದ್ದೆ ಹಾಗಾಗಿ ವೈಯಕ್ತಿಕ ಖಂಡಿತವಾಗೂ ಮುಖ್ಯಮಂತ್ರಿಗಳು ಅದನ್ನು ಪ್ರತಿಷ್ಠೆ ತೊಗೊಂಡಿದ್ದಾರೆ, ಕಾರಣಗಳಿದ್ದಾವೆ. ನಾನೇನು ಹೇಳೋದು, ಆಯಿತು ಕುಮಾರಸ್ವಾಮಿಯವ್ರ ಕನಸು, ಕುಮಾರಸ್ವಾಮಿಯವ್ರ ಯೋಜನೆ ಇದ್ದರೆ DK ಶಿವಕುಮಾರ್ಗೆ ಯಾಕೆ ಇಂಟ್ರೆಸ್ಟ್ ಕುಮಾರಸ್ವಾಮಿ ಯೋಜನೆಯನ್ನು ಸಾಕಾರಗೊಳಿಸೋ ಸಲುವಾಗಿ? ಕುಮಾರಸ್ವಾಮಿ ಆಗಲೆಲ್ಲ ಹೇಳ್ತಾರೆ ನಾನು ರೈತರ ಸಾಲ ಮನ್ನಾ ಮಾಡಿದ್ದು ಈಗಲೂ ಮಾಡಬೇಕು ಅಂತ ಸಾಲ ಮನ್ನಾ ಮಾಡ್ತಾರೆ. ಅವರು ಈ ಯೋಜನೆ ಬಗ್ಗೆ ಯಾಕೆ ಇಂಟ್ರೆಸ್ಟ್? ಇವ್ರದ್ದೇನು ಉದ್ದೇಶ ಇದೆ? ಇವತ್ತು ಕುಮಾರಸ್ವಾಮಿ ಕನಸನ್ನು ನೆನಸು ಮಾಡೋ ಮುಖಾಂತರ ಯಾರನ್ನ ಇವರು ಖುಷಿ ಪಡಿಸ್ತಾ ಇದ್ದಾರೆ? ಇವ್ರ ಉದ್ದೇಶ ಏನು? ಕನಸಲ್ಲಿ ಕನಸು ಕಾಣ್ತಾ ಇದ್ದಾರೆ. ಕುಮಾರಸ್ವಾಮಿಯ ಕನಸಲ್ಲಿ ಹೊಕ್ಕು ತಮ್ಮ ಕನಸನ್ನು ನೆನೆಸ್ಕೊಂಡು ಮಾಡುವಂಥ ಒಂದು ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ.